ಅದೆಲ್ಲವನ್ನು ಕಂಡು ಹರ್ಷಿತನಾದ ಸುಗ್ರೀವನು ಶ್ರೀರಾಮನ ಕಾಲುಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ನಿನ್ನ ಮಹಿಮೆಯನ್ನರಿಯದೆ ಏನೋ ಆಡಿಬಿಟ್ಟೆನು, ಕ್ಷಮಿಸಬೇಕು ಎಂದು ಪ್ರಾರ್ಥಿಸಿಕೊಂಡನು. ಶ್ರೀರಾಮನು ನಗುನಗುತ್ತಾ ಅವನನ್ನು ಹಿಡಿದೆಬ್ಬಿಸಿ, ಸುಗ್ರೀವ, ಇನ್ನು ಧೈರ್ಯದಿಂದ ನಿನ್ನ ಅಣ್ಣನನ್ನು ಯುದ್ಧಕ್ಕೆ ಆಹ್ವಾನಿಸು ಎಂದನು. ಸ್ವಾಮಿನ್, ನಿನ್ನ ಸಾಹಸವು ಅದ್ವಿತೀಯವಾದುದು. ಅದನ್ನು ಪ್ರತ್ಯಕ್ಷ ದರ್ಶನದಿಂದ ಮನಗಂಡ ನಾನು ಧನ್ಯನೇ ಸರಿ. ಆದರೆ ನನ್ನ ಅಣ್ಣನನ್ನು ಯುದ್ಧಕ್ಕೆ ಕರೆಯಬೇಕಾದುದೇಕೋ ನಾನರಿಯೆ. ನನ್ನ ಅಭಿಪ್ರಾಯದಲ್ಲಿ ನೀನು ಮನಸ್ಸು ಮಾಡಿದೆಯಾದರೆ ನಿನ್ನ ಒಂದೇ ಒಂದು ಬಾಣವು ಇಲ್ಲಿಂದಲೇ ಹಾರಿ ವಾಲಿಯನ್ನು ಖಂಡಿತವಾಗಿಯೂ ಕೊಂದು ಬರಬಹುದು. ಆದುದರಿಂದ ಅದೇ ವಿಹಿತವಾಗದೆ ಎಂದು ಸುಗ್ರೀವನು ತಡೆದು ಭಿನ್ನಯಿಸಿಕೊಂಡನು. ಆಗ ಶ್ರೀರಾಮನು, ಅಯ್ಯ, ಬಾಣಕ್ಕೆ ಶಕ್ತಿ ಇದೆ, ನಿನ್ನ ಎಣಿಕೆಯೂ ಸರಿ. ಆದರೆ ನಾವು ಮಾತ್ರ ಸರ್ವತಃ ಹಾಗೆ ಮಾಡಕೂಡದು. ನಿನ್ನ ಪತ್ನಿಯ ಕುರಿತು ತಪ್ಪಿ ನಡೆದಿರುವ ವಾಲಿಯನ್ನು ನೀನೇ ಯುದ್ಧಕ್ಕೆ ಕರೆದು ಧೈರ್ಯದಿಂದ ಅವನಲ್ಲಿ ಹೋರಾಡಿದಾಗ ಅವನ ಅಪರಾಧವನ್ನೇ ನೀನು ಎದುರಿಸದಂತಾಗುತ್ತದೆ. ಅವನಿಂದ ಅನ್ಯಾಯ ಹೊಂದಿರುವ ನೀನಾಗಿ ಅವನನ್ನು ಶಿಕ್ಷಿಸಬೇಕು. ನಾವದಕ್ಕೆ ಸಹಾಯಕರು ಮಾತ್ರ. ನಿನ್ನ ಆಕೆಯನ್ನು ಮರಳಿ ಪಡೆಯುವ ಸಾಹಸದಲ್ಲಿ ನಿನ್ನ ಸರ್ವಶಕ್ತಿಯನ್ನೂ ನೀನು ಉಪಯೋಗ ಮಾಡುತ್ತಿರುವಾಗ ತನ್ನ ಅದ್ಭುತ ಶಕ್ತಿಯಿಂದ ವಾಲಿಯು ನಿನಗೆ ಮಾರಕನಾಗುವಲ್ಲಿ ನಮ್ಮ ಶಕ್ತಿಯು ನಿನ್ನನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅವನ ಮೇಲೆ ಪ್ರಯೋಗವಾಗಬೇಕಾದುದೇ ನ್ಯಾಯವು. ಅದರಿಂದ ನಿನಗೂ ಭೂಷಣವು. ಯಾವನೇ ಆದರೂ ತನ್ನ ಕಾರ್ಯದಲ್ಲಿ ಉದ್ಯೋಗ ಸಾಹಸಾದಿಗಳನ್ನು ಕ್ರಮದಂತೆ ಪೂರೈಸಿ ಪುರುಷ ಪ್ರಯತ್ನವನ್ನು ಮಾಡಿದಲ್ಲಿ ದೈವವು ಅದರ ಪೂರ್ಣ ಫಲವನ್ನು ಅವನಿಗೆ ಅನುಗ್ರಹಿಸುತ್ತದೆ. ಅದರಂತೆ ನೀನು ಕಾರ್ಯಪ್ರವರ್ತನಾಗಿ ದುಷ್ಟನಾದ ನಿನ್ನ ಅಣ್ಣನಲ್ಲಿ ಸೆಣಸುವುದು, ಹಾಗೆಯೇ ಅದಕ್ಕೆ ತಕ್ಕಂತೆ ನಿನ್ನನ್ನು ಪ್ರಚೋದಿಸಿ ಆ ಸದಾವಕಾಶವನ್ನು ನೀನಿಗೀಯುವುದು, ಇವೆರಡೂ ನಿನ್ನ ಹಾಗೂ ನನ್ನ ಕರ್ತವ್ಯಗಳು. ನಾನು ಶಿಕ್ಷಾಕರ್ತವ್ಯ ಆದರೂ ಈ ಕಾರ್ಯದ ಯಶಸ್ಸು ನಿನ್ನನ್ನೇ ಸೇರಬೇಕಾದ್ದು ವಿಹಿತವು. ಮಾತ್ರವಲ್ಲ, ಅದನ್ನು ನಾನು ಹೊಂದಿಸಿಕೊಡುವುದು ಯುಕ್ತವು. ತನ್ನ ಪೂರ್ಣ ಪರಿಶ್ರಮದಿಂದ ಕಾರ್ಯದ ಜಯವನ್ನು ಫಲವನ್ನು ಪಡೆದುಕೊಳ್ಳುವುದಕ್ಕೆ ಅದೃಷ್ಟವೇ ಕಾರಣವಾದಂತೆ ನಿನ್ನ ಕೆಲಸದಲ್ಲಿ ನಾವು ಕರ್ತರು ಮಾತ್ರ. ನೀನು ನಿನ್ನ ಪೂರ್ಣ ಪರಿಶ್ರಮದ ಸಹಿತವಾಗಿಯೇ ನಿನ್ನ ಪತ್ನಿಯನ್ನು ಪಡೆಯಬೇಕಲ್ಲದೆ ಅನ್ಯಥಾ ಯಾವ ಕಾಲಕ್ಕೂ ಸರಿಯೆನ್ನಿಸಲಾರದು. ನಾವು ಹಾಗೆ ಅಂತಹದಕ್ಕೆ ಆಸ್ಪದವನ್ನು ಕೊಡಬಾರದು. ವಾಲಿಗೆ ಅಂಜಿರುವ ನೀನು ಹಾಗೆ ಹೇಳುವುದು ಸಹಜವಾದರೂ ಆ ಕುರಿತಾಗಿ ಅಭಯವಿತ್ತ ನಾವು ಅದನ್ನೇ ಪ್ರೋತ್ಸಾಹಿಸುವುದು ಸರಿಯಲ್ಲ. ಈಗಲೇ ಸಿದ್ಧನಾಗಿ ವಾಲಿಯನ್ನು ಯುದ್ಧಕ್ಕೆ ಕರೆ, ಹೋರಾಡು, ದೈವಾನುಗ್ರಹವು ಪೂರ್ಣವಾಗಿ ನಿನ್ನ ಮೇಲಿರಲಿ ಎಂದು ಸುಗ್ರೀವನನ್ನು ಹುರಿದುಂಬಿಸಿದನು. ಅನುಗ್ರಹ ಪೂರ್ಣನಾದ ಶ್ರೀರಾಮನ ವಚಸ್ಸುಧಾ ಸೇಚನದಿಂದ ತನ್ನ ಹೃದಯ ಸಾಗರದಲ್ಲಿ ವೀರರಸೋರ್ಮಾಲೆಗಳು ಒಂದೊಂದಾಗಿ ಮೇಲೆದ್ದು ಘೋಷಿಸುತ್ತಿರಲು ಸುಗ್ರೀವನು ಮತ್ತೆಲ್ಲವನ್ನು ಮರೆತು ಮದ್ದಾನೆಯ ಗಂಡಸ್ಥಳವನ್ನು ಸೀಳುವುದಕ್ಕಾಗಿ ಹಾರಿ ನೆಗೆಯಲು ಹವಣಿಸುವ ಬಿಲದ ಕೇಸರಿಯಂತೆ ನೆಲವನ್ನೊದೆದು ಬಡಿದು ಬಾಲವನ್ನು ನೆಗಹಿ ಗರ್ಜಿಸಿದನು. ಹಾಗೆಯೇ ಶ್ರೀರಾಮನ ಪಾದಕಾನತನಾಗಿ ಆ ದಿವ್ಯಾಶೀರ್ವಾದದಿಂದ ಮತ್ತೊಮ್ಮೆ ಪುಳಕಿತನಾಗಿ ತನ್ನವರನ್ನೆಲ್ಲ ಒಮ್ಮೆ ನೋಡುತ್ತಿದ್ದಂತೆ ಬಳಿಯ ಬಂಡೆಗಳನ್ನೆತ್ತಿ ಹಾರಿಸುತ್ತಾ ಕಿಷ್ಕಿಂಧಾದ್ರಿಯ ತಪ್ಪಲಿಗೆ ಬಂದನು. ಶ್ರೀರಾಮ ಲಕ್ಷ್ಮಣರು ಹನುಮಂತಾದಿಗಳು ಅವನನ್ನು ಹಿಂಬಾಲಿಸುತ್ತಿದ್ದರೂ ಆವೇಶಯುಕ್ತವಾದ ಅವನ ವೇಗದ ಮುಂದೆ ಇವರ ಗತಿಯು ಮಂದವಾಗಿಯೇ ಸಾಗುತ್ತಿದ್ದಿತು. ಸುಗ್ರೀವನು ತನ್ನೆರಡೂ ಮುಷ್ಟಿಗಳನ್ನು ಬಿಗಿದು ಒಂದೊಂದಾಗಿ ಬಾಯಿಗಿಟ್ಟು ಸಿಂಹನಾದ ಮಾಡಿ ಹಾಗೆಯೇ ವಾಲಿಯ ಹೆಸರನ್ನೆತ್ತಿ ಯುದ್ಧಕ್ಕೆ ಬಾ ಎಂದು ಕರೆದು ಬೊಬ್ಬಿರಿದನು. ದಿಗಂತವೇ ಮರುದನಿಗೊಂಡು ಅದರಿಂದ ಗಿರಿಶಿಖರಗಳೇ ನಡುಗಿದವೆಂಬಂತೆ ನೆಲವು ಅದುರತೊಡಗಿತು. ಹಾರುವ ಹಕ್ಕಿಗಳು, ಓಡಾಡುವ ಮೃಗಗಳು ಬೆದರಿ ಕಾಲ್ತೆಗೆದು ಎತ್ತೆತ್ತಲು ಓಡಿ ಹೋದವು. ಸುಗ್ರೀವನ ಈ ಸಮರಟ್ಟಾಸವು ದಿಕ್ಕು ವಿದಿಕ್ಕುಗಳಲ್ಲಿ ಮಾರ್ದನೆಗೊಂಡು ಮೇರೆ ಮೀರಿ ಆ ಪ್ರದೇಶವನ್ನೇ ಆಡಿ ಮೇಲೆಸಗಿದಂತೆ ಭಯಾನಕವಾಯಿತು. ಅಷ್ಟರಲ್ಲಿ ಅದೆಲ್ಲವನ್ನು ಹಿಮ್ಮೆಟ್ಟಿಸುವಂತೆ ಭಯಂಕರವಾಗಿ ಗರ್ಜಿಸುತ್ತಾ ಸುಗ್ರೀವನನ್ನು ಒಮ್ಮೆಲೆ ತೀರಿಸಿ ಬಿಡುವ ಮಹಾಟ್ಟಹಾಸದಿಂದ ಅವನ ಅಣ್ಣನಾದ ವಾಲಿಯು ಉರಿದುರಿದು ಮೇಲುವಾಯ್ದು ಗಗನವನ್ನೇ ತುಡುಕಿ ಮುತ್ತುವ ಕೌರ್ಬಗೆಯನ್ನೆತ್ತಿ ಮೃತ್ಯುಜಿಹ್ವೆಯನ್ನು ಮೀರಿಸುವ ಕೆನ್ನಾಲಿಗೆಯನ್ನು ಚಾಚಿ ಸಿಕ್ಕಿದ್ದ ಸರ್ವವನ್ನು ನುಂಗಿ ನೊಣೆಯುತ್ತಿರುವ ಕಾಳುಗಿಚ್ಚಿನಂತೆ ಬಂದು ಒಮ್ಮೆಲೆ ತನ್ನ ತಮ್ಮನನ್ನು ಸಂಧಿಸಿ ಬೊಬ್ಬಿರಿದನು. ಕಾಲ ಮೇಘಗಳೆರಡು ಒಂದೊಂದು ತಾಗಿ ಮೊಳಗಿದಂತೆ ವಾಲಿ ಸುಗ್ರೀವರಿಬ್ಬರೂ ಒಬ್ಬರನ್ನೊಬ್ಬರು ತುಡುಕಿ ಗುಡುಗಿದರು. ತಮ್ಮ ತಮ್ಮ ಎಡಗೈಗಳಿಂದ ಒಬ್ಬರ ಕೊರಳನ್ನೊಬ್ಬರು ಒದುಮಿ ಹಿಡಿದು ಬಲಗೈಗಳಿಂದ ಒಂದೇ ಸವನೆ ಅವರಿಬ್ಬರೂ ಗುದ್ದಾಡತೊಡಗಿದರು.
ಕಾಲುಗಳಿಂದಲೇ ಸುತ್ತಿ ಮೈಗಳನ್ನೊತ್ತಿ ಬಲಿದ ಮುಷ್ಟಿಗಳನ್ನೆಟ್ಟಿ ಪ್ರಹರಿಸಿಕೊಳ್ಳುತ್ತಾ ಒಬ್ಬರನ್ನೊಬ್ಬರು ಮೀರಿಯೇ ಹೋರಾಡತೊಡಗಿದರು. ಇಬ್ಬರು ಒಬ್ಬರಿನ್ನೊಬ್ಬರನ್ನು ಛೀಗಳೆದು ನಿಂದಿಸಿ ಕಚ್ಚಿ ಗೀರಿ ಎಳೆದು ದೂಡಿ ಒಂದೇ ಸಮನೆ ಜೀವವನ್ನೇ ಹಿಂಡಿ ತೆಗೆಯುವಂತೆ ಸೆಣಸಿದರು. ಬಿರುಗಾಳಿಯ ಹೊಡೆತಕ್ಕೆ ಸಿಕ್ಕಿ ಕಾಡಿನ ಮರಗಳು ಒಂದನ್ನೊಂದು ತಾಗಿ ಸವರುತ್ತಿದ್ದಂತೆಯೇ ಆವರಿಸಿದ್ದ ವೈರ ಕ್ರೋಧಗಳ ಉಲ್ಬಣದಿಂದ ಆ ಅಣ್ಣ ತಮ್ಮಂದಿರಿಬ್ಬರೂ ಬಿಡುವಿಲ್ಲದೆ ಹೊಯ್ದಾಡಿದರು. ದಿಗ್ಗಜಗಳೆರಡು ಮಲೆತು ಕಾದುವಂತೆ ಬೊಬ್ಬಿರಿದು ಒದ್ದು ಕೈಯ ಸೊಂಡೆಲಿನಿಂದ ಬಡಿದು ದಾಡೆ ದಂತಗಳಿಂದ ತಿವಿದು ಕೆರಳಿ ರುದ್ರಭೀಷಣವಾಗಿ ನರ್ತಿಸಿದರು. ಮೃತ್ಯು ಲೀಲೆಯ ಆವರ್ತನವೆಂಬಂತೆ ಇಬ್ಬರು ಒಬ್ಬರನ್ನೊಬ್ಬರ ಕೊರಳನ್ನೊತ್ತಿ ಬಿಗಿದು ಪೃಥ್ವಿಯ ಮೇಲೆ ವರ್ತುಲವಾಗಿ ಸುತ್ತಿ ಸುಳಿದು ಒಂದೇ ಸಮನೆ ಸೆಣಸಿದರು. ವಿ ಎನ್ ಭಾಗವತ್ ಬರಬಳ್ಳಿ.